ಅವರೆಕಾಯಿ ವಡೆ, ಅವರೆಕಾಯಿ ಬೋಂಡ, ಅವರೆಕಾಯಿ ದೋಸೆ, ಅವರೆಕಾಯಿ ಹೋಳಿಗೆ, ಅವರೆಕಾಯಿ ರೊಟ್ಟಿ, ಅವರೆಕಾಯಿ ಜಿಲೇಬಿ ಬೇಕಾ? ಅವರೆಕಾಯಿ ಉಪ್ಪಿಟ್ಟು, ಅವರೆಕಾಯಿ ಚಿತ್ರಾನ್ನ, ಅವರೆಕಾಯಿ ಉಸ್ಲಿ, ಅವರೆಕಾಯಿ ಪಾನಿಪುರಿ. ಹಾಯ್. ಸೊ ನಿನ್ನೆ ನೀವು ನಾನು ಅವರೇ ಬೇಳೆ ಮೇಳದಲ್ಲಿ ಏನೇನು ಸಿಗುತ್ತೆ ಅಂತ ತೋರಿಸಿದೆ. ಗೀತಾ ಅವರು ನನ್ನ ಜೊತೆ ಮಾತಾಡಿದ್ರು, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದಾರೆ ಎಪಿಸೋಡ್ನ. ಸೊ ಅಗೇನ್ ವೆಲ್ಕಮ್ ಟು ಚಾಟ್ ಸ್ಟ್ರೀಟ್, ನಿಮ್ಮ ಫೇವ್ರೆಟ್ ಚಾನಲ್ ಉದ್ಯಾ ಮ್ಯೂಸಿಕಲ್ಲಿ ನಿಮ್ಮ ಫೇವ್ರೆಟ್ ಶೋ ನೋಡ್ತಿದ್ದೀರಾ. ಸೊ ಇವತ್ತು ಕೂಡ ಅವರೇ ಬೇಳೆನಲ್ಲಿ ಏನೇನು ಐಟಮ್ ಮಾಡ್ತಾರೆ ನಾನು ಆಲ್ರೆಡಿ ತಿನ್ನಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಸೊ ನಿಮಗೂ ತೋರಿಸ್ಬೇಕು. ಕಮಾನ್ ಎಕ್ಸ್ಪ್ಲೋರ್ ಮಾಡೋಣ, ಏನೇನು ಸಿಗುತ್ತೆ ಎಲ್ಲ ತಿನ್ನೋಣ ಬನ್ನಿ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್, ಯು ಜಸ್ಟ್ ಹ್ಯಾಡ್ ಅ ಬ್ರೇಕ್. ನೀವು ನೋಡ್ತಾ ಇದ್ದೀರಾ ಚಾಟ್ ಸ್ಟ್ರೀಟ್. ನಾನು ನಿಮ್ಮ ಸ್ವೀಟ್ ಹಾರ್ಟ್ ಚೈತ್ರ. ಯಾರು ಗೀತಾ ಅವ್ರ ಜೊತೆ ಇದ್ದೀನಿ, ಅದು ಅವರೇ ಬೇಳೆ ಮೇಳ ಫೌಂಡರ್ ಇವರು. ಇವಾಗ 1 ನಿಮಿಷದಲ್ಲಿ ಇದೊಂದು ಕ್ವೆಶ್ಚನ್ ಆನ್ಸರ್ ರೌಂಡ್ ಥರ 1 ನಿಮಿಷದಲ್ಲಿ ಇಲ್ಲಿ ಏನೇನು ಐಟಮ್ ಸಿಗುತ್ತೆ ಎಲ್ಲ ಪಟ್ ಅಂತ ಹೇಳ್ಬೇಕು ನೀವು, ಓಕೆನಾ? ಸೊ ಮ್ಯಾಮೇ ಫೌಂಡರ್ ಅಲ್ವಾ, ಸೊ 1 ನಿಮಿಷದಲ್ಲಿ ಹೇಗೆ ಹೇಳ್ತಾರೆ ನೋಡೋಣ. ಮ್ಯಾಮ್, ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಇತಕಬೇಳೆ ಹೋಳಿಗೆ, ಇತಕಬೇಳೆ ಮಸಾಲ ವಡೆ, ಬೋಂಡ, ಎಳ್ಳವರೆ, ಉಸ್ಲಿ, ಪಾಯಸ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಮೊಸರು ಕೋಡುಬಳೆ, ಇತಕಬೇಳೆ ಜಾಮೂನು, ಹನಿ, ಜಿಲೇಬಿ, ನಿಪ್ಪಟ್ಟು, ಕೋಡುಬಳೆ, ಇಷ್ಟು ವೆರೈಟೀಸ್ ನಾವು ಸಿಗುತ್ತೆ. ಇನ್ನೂ ಇದೆ ಮ್ಯಾಮ್, ಪ್ರಿಪೇರ್ ಆಗಿರ್ಲಿಲ್ಲ 1 ನಿಮಿಷ ಟಕ್ ಅಂತ ಹೇಳಿದ್ರು ಮ್ಯಾಮ್, ಟಕ್ಕದಾಗಿ ಹೇಳಿದ್ರಿ. ಈಗ ಮಂಗಳವಾರದವರೆಗೂ ಇದು ನಡ್ಕೊಂಡು ಬರುತ್ತೆ. ಯಾವಾಗಲೂ ನಾವು 11 ಡೇಸ್ ಅಂತ ಮಾಡ್ತಿದ್ದು, ನಮ್ಮ ಗ್ರಾಹಕರ ಕೋರಿಕೆ ಮೇರೆಗೆ ಮಂಗಳವಾರ ಹಬ್ಬದವರೆಗೂ ಮಂಗಳವಾರ ದಿನ ಲಾಸ್ಟ್ ಮಾಡ್ತಾ ಇದೀವಿ. ಓಕೆ, ಮಂಗಳವಾರಕ್ಕಿಂತ ಮುಂಚೆ ಬಂದು ಇಲ್ಲಿರೋ ಐಟಮ್ಸ್ ಎಲ್ಲ ತಿನ್ಕೊಂಡು ಹೋಗಿ ಅಂತ ಹೇಳ್ತೀನಿ. ಮ್ಯಾಮ್, ಇವಾಗ ಇನ್ನೊಂದು ಕ್ವೆಶನು. ಇವಾಗ ಲೇಡೀಸ್ ಎಲ್ಲ ಇತ್ತಕ್ ಬೇಳೆ ಅವರೆಕಾಳು ಸಾಂಬಾರ್ ಮಾಡ್ತಾರೆ ಅಲ್ವಾ, ಅದನ್ನ ಬಿಡಿಸ್ಬಿಟ್ಟು ಅದನ್ನ ರೋಡ್ಗೆ ಹಾಕ್ತಾರೆ, ಆಮೇಲೆ ಆ ಸಿಪ್ಪೆನ ಯಾಕೆ ಅಂದ್ರೆ ಜನ ಅದ್ರ ಮೇಲೆ ತುಳ್ಕೊಂಡು ಹೋದ್ರೆ ಸಾಂಬಾರ್ ಬರುತ್ತೆ. ಸೊ ನೀವು ನಂಬ್ತೀರಾ? ಅದು ಏನು ಅವರು ಮುಂಚೆ ಕಾಲದಿಂದ ಅದು ನಡ್ಕೊಂಡು ಬಂದಿರೋದು, ಅದರ ಬಗ್ಗೆ ನಾನು ನಂಬೋದಿಲ್ಲ. ಈ ನಾವು ಇನ್ನು ದೊಡ್ಡವ್ರು ಹೇಳಿರೋದನ್ನೇ ಪಾಲಿಸ್ಬೇಕು ಅನ್ನೋದಿರತ್ತಲ್ಲ, ಅದರಿಂದ ನಾನು ನಂಬೇಕಾಗತ್ತೆ. ಮ್ಯಾಮ್, ಇವಾಗ ಹೇಳಿದ್ರಿ ನೀವು ರೈತರಿಗೆ ಸಪೋರ್ಟ್ ಮಾಡೋದಕ್ಕೆ ಈ ಒಂದು ಕಾರ್ಯಕ್ರಮನ ಸ್ಟಾರ್ಟ್ ಮಾಡಿದ್ರಿ ಅಂಡ್ ಸಕ್ಸಸ್ಫುಲ್ ಆಗಿ ಇವಾಗ 15th ಇಯರ್ ನಡೆಸ್ತಿದ್ದೀರಾ. ಬಟ್ ಎಲ್ಲಿಂದ ತರಿಸ್ತೀರಾ ಈ ಒಂದು ಇಷ್ಟೆಲ್ಲ ಅವರೆಕಾಳನ್ನೆಲ್ಲ? ಈ ಮುಂಚೆ ಬಂದು ಮಾಗಡಿ ಅವರೆಕಾಯಿ ಅಂತಾನೆ ಫೇಮಸ್ ಇದ್ದಿದ್ದು. ಓಕೆ, ಅದು ಸೊಗಡು, ಅದ್ರ ಮಣ್ಣಿನ ರುಚಿ ಬೇರೆ. ಈ ಮಾಗಡಿದು ಅಂತ ಹೇಳದ್ನಲ್ಲ, ಅದೊಂದೇ ಈಗ ಸಾಕಾಗ್ತಾ ಇಲ್ಲ. ಮೇಳ ಮಾಡ್ತಾ ಇರೋದ್ರಿಂದ ಈ ಅವರೆಕಾಯಿ, ಅವರೆಕಾಳು, ಈತಕ್ ಬೇಳೆ ಎಲ್ಲ ಜಾಸ್ತಿ ಮಾರಾಟ ಆಗ್ತಾ ಇರೋದ್ರಿಂದ ಈ ರೈತರೆಲ್ಲಾನು ಮುಂಚೆ ಆದ್ರೆ ಇಡೀ ಹೊಲದಲ್ಲಿ ಅವ್ರ ತರಕಾರಿಗಳು ಏನೇನ್ ಬೇಕೋ ಬೆಳೆ ಬೆಳೆದು ಇಡೀ 1 ಲೈನು 2 ಲೈನು ಅವರೆಕಾಯಿ ಬೆಳಿತಿದ್ರು. ಈಗ ಹಂಗಲ್ಲ, ನಮಗೆ ಬೇಡಿಕೆ ಇರೋದ್ರಿಂದ ಇಡೀ ಹೊಲಕ್ಕೆ ಅವರೆಕಾಯಿ ಹಾಕಿ ಬೆಳೆ ಬೆಳೀತಿದ್ದಾರೆ. ಸೊ ಇದರಿಂದ ಹುಣಸೂರು, ಚಿಕ್ಕಮಂಗ್ಳೂರು, ಮತ್ತೆ ಕೋಲಾರ, ಮುಳುಬಾಗಿಲು, ನಾಗಮಂಗಲ, ಬೆಳ್ಳೂರು ಎಲ್ಲಾ ಊರುಗಳಿಂದಾನು ಸುಮಾರು ಒಂದು 500-600 ಜನ ರೈತರು ನಮಗೆ ಸಪ್ಲೈ ಕೊಡ್ತಾರೆ. ಮ್ಯಾಮ್, ನೀವು ಒಂಥರ ಲೈಕ್ ಲೇಡಿ ಆಂಟ್ರಪ್ರನರ್ ತರ, ಅಂದ್ರೆ ಈ ಒಂದು ಇದನ್ನ ಸ್ಟಾರ್ಟ್ ಮಾಡಿ ಎಷ್ಟು ಜನಕ್ಕೆ ನೀವು ಇನ್ನೂ ಜಾಸ್ತಿ ಕೆಲಸ ಕೊಟ್ಟಿದ್ದೀರಾ? ಸೊ ನಿಮಗೆ ಈಗ ನನ್ನ ಕಾಂಡಿಮೆಂಟ್ಸ್ ನನ್ನ ಫ್ಯಾಮಿಲಿ ಮೇಂಟೆನೆನ್ಸ್ಗೋಸ್ಕರ ಸ್ಟಾರ್ಟ್ ಮಾಡಿದ್ದು. ಓಕೆ, ಸೊ ಹಂಗಾಗಿ ಈಗ ಒಂದು ಆಲ್ರೆಡಿ ನಮ್ಮ ಹತ್ರ ಒಂದು 40 ಸಂಸಾರಗಳು ನಡೀತಾ ಇದ್ದಾವೆ. ಓಕೆ, ಈ ಮೇಳದಲ್ಲಿ ಸುಮಾರು 150ರಿಂದ 200 ಜನ ಕೆಲಸಕ್ಕೆ ಬರ್ತಾರೆ. ಹೆಂಗಸರು ಗಂಡಸರು ಎಲ್ಲರೂ ಬರ್ತಾರೆ. ಸೊ ಇಷ್ಟು ಜನಕ್ಕೆ ನನ್ನಿಂದ ಅವರು ಸಂಸಾರಗಳ ನಡೆಸ್ಕೊಂಡು ಅವ್ರ ಮಕ್ಕಳಿಗಾಗ್ಲಿ ಓದು, ಎಜುಕೇಶನ್ ಇದೆಲ್ಲ ನಡ್ಸ್ಕೊಡ್ತಾ ಇದ್ದಾರೆ. ನಡ್ಸ್ಕೊಂಡು ನನ್ನಿಂದ ಈ ಅಳಿಲಿಸಲೆ ನಾವು ಹುಟ್ಟಿದ ಮೇಲೆ ಏನಾದ್ರೂ ಒಂದು ಮಾಡಬೇಕು. ಹೌದು, ಬಟ್ ಇದು ನಾನು ಅನಿವಾರ್ಯವಾಗಿ ನನ್ನ ಸಂಸಾರಕ್ಕೋಸ್ಕರ, ನನ್ನ ಮಕ್ಕಳ ಭವಿಷ್ಯಕ್ಕೋಸ್ಕರ ಸ್ಟಾರ್ಟ್ ಮಾಡಿದ್ದು. ಎಷ್ಟು ದೊಡ್ಡದಾಗಿ ಬೆಳೆದಿರೋದಕ್ಕೆ ಸಂತೋಷ. ಓಕೆ, ನಾನು ಲೈಕ್ ಇವಾಗ ನೋಡಿದ್ರೆ ಸುತ್ತಮುತ್ತ ಇಷ್ಟು ಜನ ಇದ್ದಾರೆ, ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ಎಲ್ಲರೂ ಬರ್ತಾರಲ್ಲ ಮ್ಯಾಮ್, ಏನ್ ತಗೊಂತಾರೆ ಜಾಸ್ತಿ? ಇವಾಗ ಇಷ್ಟೆಲ್ಲ ಐಟಮ್ ಸಿಗುತ್ತೆ, ಇದರಲ್ಲಿ ಮೇನ್ ಜಾಸ್ತಿ ಯಾವ್ದು ಸೇಲ್ ಆಗೋದು? ಜಾಸ್ತಿ ಇತಕಬೇಳೆ ಮಸಾಲೆ ವಡೆ ಮತ್ತೆ ಒಬ್ಬಟ್ಟು, ಅವರೆಕಾಳು ದೋಸೆ ಜಾಸ್ತಿ ಹೋಗುತ್ತೆ. ಏನಿಗೆ ಗೊತ್ತಾ, ನೀವು ಖಾರವಾಗಿ ಮಾಡ್ಕೊಟ್ರೆ 1 ತಿನ್ನೋರು ಒಂದು 5 ತಿನ್ಕೊಂಡು. ಇನ್ನೊಂದು ಏನು ಅಂತಂದ್ರೆ, ಇದು ಇವಾಗ ನಾವು ಯಾವಾಗ್ಲೂ ಮೇಳ ಅನ್ನೋದು ಈ ಟೈಮಲ್ಲೇ ಇಡೋದು. ಇದು ಚಳಿಗಾಲ. ಹೌದು, ಆ ಚಳಿಗೆ ಇದು ಈ ಮಸಾಲೆ ಖಾರ ಎಲ್ಲ ತಿಂತಾ ಇದ್ರೆ ತುಂಬಾ ಖುಷಿ ಅನ್ಸುತ್ತೆ ಅಲ್ವಾ? ಮ್ಯಾಮ್, ನಮ್ಗೆ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಅಂದ್ರೆ ಇವಾಗ ಹೋಗಿ ತಿನ್ಬಿಡೋಣ ಅನ್ಸಿದೆ. ಮ್ಯಾಮ್, ಇವಾಗ ಇಷ್ಟು ಐಟಮ್ ಅಲ್ಲಿ ನಿಮ್ ಫೇವ್ರೇಟ್ ಯಾವುದು? ನನ್ನ ಫೇವ್ರೇಟ್ ಮಸಾಲ ವಡೆ. ಮಸಾಲ ವಡೆ. ಸೊ ಫಸ್ಟ್ ನಮ್ಮ ವೀಕ್ಷಕರಿಗೆ ಮಸಾಲ ವಡೆನೇ ತೋರ್ಸೋಣ.
ನನಗೂ ಬಾಯಲ್ಲಿ ನೀರು ಉರ್ತಾ ಇದೆ. ಸೊ ಅದ್ರ ಬಗ್ಗೆ ಹೇಳಿ, ಅದು ಹೇಗೆ ಮಾಡೋದು ಅಂತ ಎಕ್ಸ್ಪ್ಲೈನ್ ಮಾಡ್ತೀರಾ ನಮಗೋಸ್ಕರ? ಖಂಡಿತ. ಓಕೆ, ಸೊ ಮ್ಯಾಮು ನನಗೋಸ್ಕರ ಸ್ಪೆಷಲ್ ಆಗಿ ಮಸಾಲೆ ವಡೆ ಮಾಡ್ಕೊಡ್ತಾರೆ. ಅದನ್ನ ನೀವು ನೋಡ್ಬಿಟ್ಟು ಜೆಲಸ್ ಆದರೆ ವಾಪಸ್ ಇಲ್ಲಿ ಬಂದ್ಬಿಟ್ಟು ನೀವು ತಿನ್ಬೇಕು. ಮ್ಯಾಮ್ ಬನ್ನಿ ಮಸಾಲೆ ವಡೆ. ಓಕೆ, ಇವಾಗ ನಾವು ವಡೆ ಮಾಡೋ ಸ್ಥಳದಲ್ಲಿ ಬಂದು ನಿಂತ್ಕೊಂಡಿದ್ದೀವಿ. ಮ್ಯಾಮ್ ಕೈಯಲ್ಲಿ ಹೂರ್ಣ ಇಟ್ಕೊಂಡಿದ್ದಾರೆ. ಸೊ ಇದನ್ನ ತಟ್ಬಿಟ್ಟು ಎಣ್ಣೆಗೆ ಹಾಕಿ ಬಾಯಲ್ಲಿ ಹಾಕಿದ್ರೆ ಅಷ್ಟೇ, ಮುಗೀತು ಕೆಲಸ. ಮ್ಯಾಮ್ ಇವಾಗ ಫಸ್ಟು ಇದು ವಡೆ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ ಹಾಕಿದ್ದೀರಾ ನೀವು? ಕಡಲೆಬೇಳೆ ಮೊದಲಿಗೆ ಅದನ್ನು ನೆನೆಸ್ಬೇಕು, ಒಂದು 2 ಅವರ್ ನೆನಿಬೇಕು. ಆಮೇಲೆ ಅದನ್ನು ರುಬ್ಕೋಬೇಕು. ರುಬ್ಬುವಾಗ ಅದ್ರ ಜೊತೆಗೆ ಹಸಿಮೆಣಸಿನ್ಕಾಯಿ. ಅಂದರೆ ನೀವು ಡೀಟೇಲ್ ಆಗಿ ಇದು ಮಾಡೋದು ಹೇಳ್ಬಿಟ್ರೆ ಆಮೇಲೆ ನಮ್ಮ ವೀಕ್ಷಕರು ಮನೇಲೇ ಮಾಡ್ಕೊಂಡ್ಬಿಟ್ರೆ ಎಲ್ಲ ಮಾಡ್ಕೊಳ್ಬೋದು, ಅದೇನು ಕಷ್ಟ ಏನು ಅನ್ಸಲ್ಲ. ಕಡಲೆಬೇಳೆ ನೆನೆಸಿ ಅದನ್ನು ನೆಂದ ಮೇಲೆ ಅದ್ರ ಜೊತೆಗೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಮತ್ತು ಚಕ್ಕೆ, ಲವಂಗ, ಸ್ವಲ್ಪ ಗರಂ ಮಸಾಲ, ಅದಷ್ಟು ಹಾಕಿ ರುಬ್ಕೋಬೇಕು ಒಟ್ಟಿಗೆ. ರುಬ್ಬಿ ತಗೊಂಡ ಮೇಲೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ನೋಡಿ ಎಲ್ಲ ಇದರಲ್ಲಿ ಇದೆ ನಿಮಗೆ. ಇವರು ವ್ಯಾಪಾರ ದೃಷ್ಟಿ ಅಲ್ಲದೆ ನಿಮ್ಮೆಲ್ಲರನ್ನ ಹೆಲ್ತ್ನು ಮೈಂಡಲ್ಲಿ ಇಟ್ಕೊಂಡು ಈ ಒಂದು ಐಟಮ್ನ ಪ್ರಿಪೇರ್ ಮಾಡ್ತಿದ್ದಾರೆ. ಮ್ಯಾಮ್ ಇದನ್ನ ಇದಾದ್ರ ಮೇಲೆ ಏನು? ಇದನ್ನ ರುಬ್ಕೊಳ್ಬೇಕಲ್ವಾ. ಆಮೇಲೆ ಈ ಕೊತ್ತಂಬರಿ, ಸೊಬ್ಬಕ್ಕಿ, ಪುದೀನ ಎಲ್ಲ ಹಚ್ಚಿಟ್ಕೊಂಡು ಈರುಳ್ಳಿ ಹಚ್ಕೊಂಡು ಈ ಹಸಿ ಈತಕ್ ಬೇಳೆನ ಈ ಹಿಟ್ಟಿಗೆ ಕಂಪ್ಲೀಟ್ ಮಿಕ್ಸ್ ಮಾಡಿ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕೊಂಡು ಎಣ್ಣೆನಲ್ಲಿ ಕರೆದ್ರೆ ಮಸಾಲೆ ವಡೆ ರೆಡಿ. ನಿಮಗೋಸ್ಕರ ಹಿತಕ್ ಬೇಳೆ ಮಸಾಲ ವಡೆ. ಓಕೆ, ಸೊ ನನಗೋಸ್ಕರ ಹಿತಕ್ ಬೇಳೆ ಮಸಾಲ ವಡೆ ಕೊಟ್ಟಿದ್ದಾರೆ. ಹೇಗಿದೆ ನೋಡೋಣ. ಬಿಸಿಯಾಗಿ ಮ್ಯಾಮ್ ಇನ್ನೊಂದು 5 ವಡೆ ಕೊಡಿ ಮ್ಯಾಮ್, ಇವತ್ತು ತಿಂದ್ಬಿಟ್ಟೆ ಹೋಗ್ತೀನಿ ನಾನು. ಖಂಡಿತ ಕೊಡೋಣ ಅಂತ. ಸೊ ಒಳಗಡೆ ಹೋಗಿ ನೋಡ್ತೀನಿ ಇನ್ನೇನೇನು ಸಿಗುತ್ತೆ ಅಂತ ನಿಮ್ಗೆ ತೋರ್ಸೋಕ್ಕೆ. ನೀವು ಒಂದು ಸಾಂಗ್ ನೋಡಿಕೊಂಡು ವಾಪಸ್ ಬನ್ನಿ. ಜಿಲೇಬಿ ಬೇಕಾ? ಜಿಲೇಬಿ ಇಲ್ಲಿರೋ ಬರೋ ಜಿಲೇಬಿ ಎಲ್ಲ ನಾನೇ ಮಾಡಿರೋದು. ಸೊ ಜಿಲೇಬಿ ಹಾಕೋದು ಹೇಗೆ ಅಂತ ಒಬ್ರಿಗೆ ಹೇಳ್ಕೊಟ್ಟಿದ್ದೀನಿ. ಅವರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ ಬನ್ನಿ. ನಮಸ್ತೆ ಮುರುಗನ್. ಹೆಂಗಿದ್ದೀರಾ? ಚೆನ್ನಾಗಿದ್ದೀವಿ ಅಲ್ವಾ? ಇವಾಗ ನಾನು ಇಷ್ಟೊತ್ತು ಜಿಲೇಬಿ ಹಾಕೋದನ್ನ ಹೇಳ್ಕೊಟ್ನಲ್ಲ, ಕಲ್ತ್ಕೊಂಡ್ರಾ? ಕಲ್ತ್ಕೊಂಡೆ. ಜಿಲೇಬಿ ಮಾಡಿದ್ದೀರಾ? 1500 ಮಾಡಿದ್ವಿ. 1500 ನೋಡಿದ್ರಾ? ನಾನು ಹೇಳ್ಕೊಟ್ಟಿರೋದನ್ನ ಕಲ್ತಿ 1500 ಜಿಲೇಬಿ ಮಾಡಿದಾರಂತೆ. ದಟ್ಸ್ ವೆರಿ ನೈಸ್. ಸೊ ಹೇಳಿ ಮುರುಗನ್ ಅವರೇ, ಎಷ್ಟು ವರ್ಷದಿಂದ ನೀವು ಜಿಲೇಬಿ ಮಾಡ್ತೀರಾ? ನಾವು ಒಂದು 20 ವರ್ಷ ಸರ್ವಿಸ್ ಮಾಡಿದ್ವಿ. ವೆರೈಟೀಸ್ ಚೆನ್ನಾಗಿ ಮಾಡಿದ್ವಿ. ಹೋದ್ಸತಿ ಲಡ್ಡೆಲ್ಲ ಕೂಡ ಮಾಡಿದ್ವಿ, ಚೆನ್ನಾಗಿ ಮಾಡಿದ್ವಿ. ಇವ್ರು ಏನು ಹೇಳಿದ್ರು ಗೊತ್ತಿಲ್ಲ, ಚೆನ್ನಾಗಿ ಮಾಡಿದೀವಿ ಅಂದ್ರು. ಸೊ ಚೆನ್ನಾಗಿ ಮಾಡ್ತಾರಂತೆ. ಸರ್ ಇವಾಗ ಜಿಲೇಬಿ ಹಾಕೋದಿಕ್ಕೆ ಇವಾಗ ಇದು ಮೇನ್ಲಿ ಅವರೆಕಾಳು ಯೂಸ್ ಮಾಡಿ ಮಾಡಿರೋಂಥದ್ದು. ಹೌದು. ಸೊ ಅದು ಹೂರ್ಣ ಹೆಂಗ್ ಮಾಡ್ತೀರಾ? ಅದೇ ಗ್ರೈಂಡ್ಗೆ ಹಾಕಿ ಮಿಕ್ಸ್ ಮಾಡ್ಬಿಟ್ಟು ಆಮೇಲೆ ಕಲ್ಸ್ಬಿಟ್ಟು ಆಮೇಲೆ ಮಾಡೋದು. ಗ್ರೈಂಡ್ಗೆ ಹಾಕಿ ಮಿಕ್ಸ್ ಮಾಡ್ಬಿಟ್ಟು ಆಮೇಲೆ ಕಲ್ಸ್ಬಿಟ್ಟು ಆಮೇಲೆ ಮಾಡ್ತಾರಂತೆ. ಚೆನ್ನಾಗಿ ಬೇಯಿಸ್ಬೇಕು. ಅದು ಚೆನ್ನಾಗಿ ಬೇಯಿಸ್ಬಿಟ್ಟು ಬಿಸಿನೀರ್ಗೆ ಹಾಕಿ. ಇಲ್ಲ ಹಂಗೆ ತಿನ್ಬೋದು. ಇಲ್ಲ ಬೇಯಿಸ್ಬಿಟ್ಟು ಹಾಕಿದ್ರೆ ಚೆನ್ನಾಗಿ ಟೇಸ್ಟ್. ಬೇಯಿಸ್ತಾರಾ? ಫುಲ್ ನಾಚ್ಕೊಂತಿದ್ದಾರೆ ನಮ್ಮ ಮುರುಗನ್ ಅವರು. ಸೊ ಹೇಳಿ ಇವಾಗ ನೀವು ಕಂಟಿನ್ಯೂಸ್ ಆಗಿ ಹಾಕ್ತಿರಲ್ಲ ಜಿಲೇಬಿನ, ಅದನ್ನ ಮುರಿಯೋದು ಹೆಂಗೆ? ಮುರಿಯೋದಂದ್ರೆ ನಾವು ಈ ಥರ ಹಾಕ್ಬೇಕು. ಹಾಕ್ಬಿಟ್ಟು ಉಡ್ಸ್ಬಿಟ್ರೆ ಅದು ಕರೆಕ್ಟ್ ಬರ್ತೀವಿ. ಹಂಗಾಕ್ಬಿಟ್ಟು ಹಂಗೆ ಮಾಡಿಬಿಟ್ರೆ ಕರೆಕ್ಟಾಗಿ ಬರ್ತದಂತೆ. ಇವಾಗ ಫಸ್ಟ್ ನೀವು ಎಣ್ಣೆಲಿ ಹಾಕಿ ಆಮೇಲೆ ಪಾಕಕ್ಕೆ ಹಾಕ್ಬೇಕು. ಎಷ್ಟೊತ್ತು ಇಡಬೇಕು ಪಾಕದಲ್ಲಿ? ಒಂದು 5 ನಿಮಿಷ. ಒಂದು 5 ನಿಮಿಷ ಅಷ್ಟೇ. ಓಕೆ. ಸೊ ಮುರುಗನ್ ಅವ್ರಿಗೆ ನಾನು ಹೇಗಿದ್ರು ಹೇಳ್ಕೊಟ್ಟಿದ್ದೀನಿ ಜಿಲೇಬಿ ಹೆಂಗೆ ಮಾಡೋದು ಅಂತ. ಅವ್ರು ಮಾಡ್ತಾ ಇರಲಿ, ನಿಮ್ಗೆ ಬೇರೆ ಐಟಮ್ಸ್ ಹೆಂಗಿದೆ, ಏನೇನು ಸಿಗುತ್ತೆ ಅಂತ ತೋರಿಸ್ಕೊಡ್ತೀನಿ. ಓಕೆ, ಇವಾಗ ಮನೆಯಲ್ಲಿ ಇಡ್ಲಿ ತಿಂತೀರಾ? ಇಡ್ಲಿಗಿಂತ ಇನ್ನೂ ಹೈಯರ್ ಲೆವೆಲ್ ಅಂದರೆ ಪಡ್ಡು ಮಾಡ್ತೀರಾ. ಬಟ್ ಇಲ್ಲಿ ಸಿಗೋಂಥ ಪಡ್ಡು ನಿಜವಾಗ್ಲೂ ಡಿಫ್ರೆಂಟು. ಯಾಕಂದರೆ ಇದರಲ್ಲಿ ಅವರೇ ಬೇಳೆ ಬೇರೆ ಹಾಕ್ತಾರೆ. ನಮ್ಮ ಜೊತೆ ವೆಂಕಟ್ ಅವರಿದ್ದಾರೆ. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಇವಾಗ ಪಡ್ಡು ಮಾಡ್ತಿದ್ದೀರಲ್ಲ, ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? 30 ವರ್ಷದಿಂದ ಮಾಡ್ತಿದ್ದೀವಿ. 30 ವರ್ಷದಿಂದ. ಅದಕ್ಕಿಂತ ಮುಂಚೆ ಏನು ಮಾಡ್ತಿದ್ರಿ? ಅದಕ್ಕಿಂತ ಮುಂಚೆ ದೋಸೆ ಹಾಕ್ತಿದ್ರಿ. ಸೊ ಇವಾಗ ಪಡ್ಡು ಎಷ್ಟು ಮಾಡ್ತೀರಾ ಒಂದು ದಿನಕ್ಕೆ? ಅಂದ್ರೆ ಆರ್ಡರ್ ಬಂದಂಗೆ ಮಾಡ್ತಾ ಇರ್ತೀವಿ. ಆರ್ಡರ್ ಬಂದಂಗೆ ಹಾಕಲ್ಲ. ಇವಾಗ ಮಾಡ್ತಾ ಎಷ್ಟು ತಿಂತಿರ್ತೀರಾ? ನಾವು ತಿನ್ನೋದಿಲ್ಲ, ಒಂದು ನೋಡ್ತೀವಿ ಅಷ್ಟೇ. ಉಪ್ಪು ಖಾರ ನೋಡ್ತೀವಿ,
ಆಮೇಲೆ ಬಿಟ್ಬಿಡ್ತೀವಿ. ಅಂದ್ರೆ ಒಂದೊಂದು ಪ್ಲೇಟಿಗೆ ಒಂದೊಂದು ನೋಡ್ತೀರಾ? ಇಲ್ಲ ಒಂದೊಂದು ಪ್ಲೇಟ್ಗೆಲ್ಲ ಒಂದೇ ಸರಿ ಇಟ್ಟು ಕಲಿಸ್ತೀವಲ್ಲ, ಆಗ ಒಂದೇ ಸರಿ ನೋಡ್ಕೊತೀವಿ. ಓಕೆ, ಇವಾಗ ನಾನು ಪಡ್ಡು ಮಾಡ್ತಿದ್ದೀನಿ, ಕ್ಯೂಟಾಗಿ ಹಾಕ್ತಿದ್ದೀನಿ. ಸೊ ಈ ಪಡ್ಡುನ ನೀವು ತಿನ್ಬೇಕಂದ್ರೆ ಏನು ಮಾಡಬೇಕು? ಅವರೇ ಬೇಡ ಮೇಳಕ್ಕೆ ಬರಲೇಬೇಕು. ಯಾಕಂದರೆ ಇಷ್ಟು ಏನೇನು ಹಾಕಿದ್ದೀರಿ ಇದಕ್ಕೆ? ಸ್ವಲ್ಪ ಈರುಳ್ಳಿ, ಸ್ವಲ್ಪ ಶುಂಠಿ ಪೇಸ್ಟು, ಮೆಣಸಿನ್ಕಾಯಿ ಪೇಸ್ಟು, ಓಕೆ, ಅವರೆಕಾಳು, ಆಮೇಲೆ ಉಪ್ಪು, ಸ್ವಲ್ಪ ಉಪ್ಪು, ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು ಹಾಕಿ ಕಲಿಸ್ಬಿಟ್ಟು, ಸಬ್ಬಾಸಿ ಸೊಪ್ಪು, ಕೊತ್ತಂಬರಿ ಸೊಪ್ಪು. ಓಕೆ, ಸೊ ಇಷ್ಟೆಲ್ಲ ಐಟಮ್ ಹಾಕಿದ್ದಾರೆ. ಸೊ ನಾನು ಸ್ಪೆಷಲ್ ಆಗಿ ಪಡ್ಡು ಮಾಡ್ತಿದ್ದೀನಿ. ಇದು ಯಾರ್ಯಾರು ಸಿಗುತ್ತೋ ನನಗೆ ಗೊತ್ತಿಲ್ಲ, ಬಟ್ ನಾನು ಮಾತ್ರ ಒಂದು 5ರಿಂದ 6 ತಿನ್ಬಿಟ್ಟೆ ಹೋಗ್ತೀನಿ. ಇದಲ್ಲದೆ ಬೇರೆ ಏನೇನೋ ಐಟಮ್ ಇದೆ, ಹೋಗೋಣ ಒಂದು ನಿಮಿಷ. ಸೊ ಅವರೇ ಬೇಳೆ ಮೇಳದಲ್ಲಿ ನೀವು ಮನೆಗೆ ತಗೊಂಡು ಹೋಗೋವಂಥ ಎಷ್ಟೊಂದು ಐಟಮ್ ಸಿಗುತ್ತೆ. ಅದರಲ್ಲಿ ಒಂದು ಕೋಡ್ಬಳೆ. ಸೊ ಕೋಡ್ಬಳೆ ನಿಜವಾಗ್ಲೂ ಎಲ್ಲರಿಗೂ, ಯಾವ ಚಿಕ್ಕ ಮಕ್ಕಳಿಂದ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಯಾಕಂದರೆ ಅಷ್ಟು ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಇದರಲ್ಲಿ ಎಸ್ಪೆಷಲಿ ಈ ಒಂದು ಮೇಳದಲ್ಲಿ ಕೋಡ್ಬಳೆಗೆ ಅವರೇ ಬೇಳೆ ಹಾಕ್ತಾರೆ. ಸೊ ಇದು ಮಾಡುವಂಥ ಎಕ್ಸ್ಪರ್ಟ್ ರೇಖಾ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ ರೇಖಾ ಅವರೇ. ನಮಸ್ತೆ. ವೆಲ್ಕಮ್ ಟು ದಿ ಶೋ. ಸೊ ಹೇಳಿ, ಎಷ್ಟು ವರ್ಷದಿಂದ ನೀವು ಕೋಡ್ಬಳೆ ಮಾಡಿ? ಇಲ್ಲಿ 4 ವರ್ಷದಿಂದ ಮಾಡ್ತೀವಿ ಅಮ್ಮ. ನಮ್ಮ ಸ್ಪೆಷಾಲಿಟಿ ಅಂತಂದರೆ ಒಳಗಡೆ ಇರೋದು ನಿಪ್ಪಟ್ಟು ಮತ್ತು ಕೋಡ್ಬಳೆ, ಅದು ಅವರೇ ಬೆಳೆದೇ ಸ್ಪೆಷಲ್ ನಮಗಿದು. ಅಂದರೆ ನೆಕ್ಸ್ಟು ಇನ್ನೂ ಚಕ್ಲಿ ಮಾಡೋ ಅಂತ ಅಂದ್ಕೊಂಡಿದ್ದೀವಿ, ಆದರೆ ಅದು ಟ್ರೈ ಮಾಡ್ತೀವಿ. ಈ ವರ್ಷ ಇದು ಕೋಡ್ಬಳೆ ಜಿಲೇಬಿ ಹೊಸದಾಗಿ ಮಾಡಿದ್ದೀವಿ. ಅದೇ ನಾವು ಮಾಡ್ತಾ ಇರೋದು ಮಾತ್ರ ಕೋಡ್ಬಳೆ. ಇದು ನಮ್ಮ ಮಾಸ್ಟ್ರಿಗಳು, ನಮಗೆ ಹೇಳ್ಕೊಡೋ ಮಾಸ್ಟ್ರಿ, ಒಳಗಡೆ ಎಲ್ಲ ಇರೋದು ಮಾಸ್ಟ್ರಿ ಇವರು. ಅವ್ರ ಅಮ್ಮ ಅವ್ರ ಹೆಸರು ಕೇಳಿ. ನೆನಪಿದೆ ಹೋದ ವರ್ಷ ಬಂದು ಹೇಳ್ಕೊಟ್ಟಿದ್ರಿ ಮೇಡಮ್. ಓಕೆ, ಸೊ ಮಾಸ್ಟರ್ ಹೇಳಿ, ನೀವು ಇವಾಗವರೆಗೂ ಎಷ್ಟು ಕೋಡ್ಬಳೆ ಮಾಡಿದ್ದೀರಾ? ಮೇಡಮ್ ಅಂದರೆ ಆ್ಯಕ್ಚುಲಿ ಇದು ಲೆಕ್ಕ ಇಲ್ಲ, ಸಾವಿರ ಕೋಡ್ಬಳೆ, ಲಕ್ಷಾಂತರ ಕೋಡ್ಬಳೆ ಮಾಡಿದ್ದೀವಿ. ಆ್ಯಕ್ಚುಲಿ ನಾವು ಒಂದು 10 ಇಯರ್ಸಿಂದ ಎಕ್ಸ್ಪೀರಿಯನ್ಸ್ ನಾವು ಇದ್ರ ಮೇಲೆ. ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ, ಮುಸಾರೆ, ತೆಂಗೋಲೆ ಅಂತ ಕಾಂಡಿಮೆಂಟ್ಸ್ ಐಟಮ್ ಆಲ್ರೌಂಡ್ ಗೊತ್ತು ನಮಗೆ. ಆಮೇಲೆ ಪಾಕಂಗಡ್ಲೆ, ಚಿಕ್ಕಿ, ಗೋಪುರ ಇದೆಲ್ಲ ಮದುವೆ ಸ್ಪೆಷಲ್ ಎಲ್ಲ ಮಾಡ್ತೀವಿ. ಹೌದಾ? ಅವ್ರಿ ಏನು ಟ್ಯಾಲೆಂಟ್ ಇವ್ರಿಗೆ. ಅವರೆಕಾಯಿ ವಡೆ, ಅವರೆಕಾಯಿ ಬೋಂಡ, ಅವರೆಕಾಯಿ ದೋಸೆ, ಅವರೆಕಾಯಿ ಹೋಳಿಗೆ, ಅವರೆಕಾಯಿ ರೊಟ್ಟಿ, ಅವರೆಕಾಯಿ ಜಿಲೇಬಿ, ಅವರೆಕಾಯಿ ಉಪ್ಪಿಟ್ಟು, ಅವರೆಕಾಯಿ ಚಿತ್ರಾನ್ನ, ಅವರೆಕಾಯಿ ಉಸ್ಲಿ, ಅವರೆಕಾಯಿ ಪಾನಿಪುರಿ. ಓಕೆ, ಸೊ ಮಧ್ಯಾಹ್ನ ವೇಳೆಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ಮುದ್ದೆ ಹೊಡಿತಾ ಇದ್ದಾರೆ ಇಲ್ಲಿ ಕೆಲವರು. ಸೊ ಅವರೆಕಾಳಿನಲ್ಲಿ ಮಾಡಿದಂಥ ಎಲ್ಲ ಐಟಮ್ಸ್ ನಾನು ಟೇಸ್ಟ್ ಮಾಡಿದ್ದೀನಿ, ಬಟ್ ಮುದ್ದೆ ಜೊತೆ ಅವರೆಕಾಳು ಸಾಂಬಾರ್ ಅದ್ರ ರುಚಿನೇ ಬೇರೆ. ಸೊ ತಿಂತಾ ಇದ್ದಾರೆ, ಅವ್ರನ್ನೇ ಕೇಳೋಣ. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ಕಾರ. ನಿಮ್ಮ ಹೆಸರು? ಆನಂದ್ ಕುಮಾರ್. ನಿಮ್ಮ ಹೆಸರು? ನಟರಾಜ್. ಓಕೆ, ಸೊ ಇವರಿಬ್ರು ಫುಲ್ ಜೋಶಾಗಿ ಯಾರು ಓಡಾಡ್ತಾ ಇದ್ರು ಕೇರ್ ಮಾಡಿದ್ರೆ ಮುದ್ದೆ ಹೊಡಿತಾ ಇದ್ದಾರೆ. ಸರ್ ಹೇಳಿ, ನೀವು ಯೂಶಲ್ ಆಗಿ ಮುದ್ದೆ ತಿಂತಾ ಇರ್ತೀರಾ? ರೆಗ್ಯುಲರ್ ಆಗಿ ತಿಂತೀವಮ್ಮ, ಬಟ್ ಅವರೆಕಾಳು ಸಾರು ಅಂತೂ ತುಂಬಾ ಚೆನ್ನಾಗಿದೆ ಇಲ್ಲಿ. ಅಂದ್ರೆ ಮನೆಯಲ್ಲಿ ನಿಮ್ಮ ವೈಫ್ ಮುದ್ದೆ ಎಲ್ಲ ಚೆನ್ನಾಗಿ ಮಾಡ್ತಾರೆ ರೆಗ್ಯುಲರ್ ಆಗಿ. ಇಷ್ಟು ಚೆನ್ನಾಗಿರಲ್ಲ, ಇಷ್ಟು ಚೆನ್ನಾಗಿ ಸಾರು ಇಷ್ಟು ಚೆನ್ನಾಗಿರಲ್ಲ ಅವರೆಕಾಳು. ನೋಡ್ದಾ ಮೇಡಮ್, ನೀವು ಟಿವಿ ನೋಡ್ತಾ ಇದ್ರೆ ಮನೇಲಿ ನೋಡ್ಕೊಳ್ಳಿ. ಸೊ ಹೇಳಿ ಸರ್, ಇವಾಗ ಇಲ್ಲಿ ಎಷ್ಟೊಂದು ಐಟಮ್ ಸಿಗುತ್ತೆ. ಸೊ ಈ ಮುದ್ದೆನ ಏನಕ್ಕೆ ಚೂಸ್ ಮಾಡಿದ್ದೀರಾ? ನೋಡಿ, ಸಾಮಾನ್ಯವಾಗಿ ನೀವು ತುಂಬ ಟೇಸ್ಟಿಯಾಗಿರೋದು ಬೇರೆ ಸ್ವೀಟ್ಸ್ ಇರ್ಬೋದು, ಇನ್ನೇನೋ ತಿಂದರೆ ನಿಮಗೆ ಈ ಫುಡ್ ಟೇಸ್ಟ್ ಸಿಗಲ್ಲ. ಹೊಟ್ಟೆ ಹಸ್ಕೊಂಡು ಬಂದಾಗ ಈ ಅವರೆಕಾಳು ಸಾರು ಜೊತೆ ಏನು ಇದು ಮುದ್ದೆ ಕೊಡ್ತಾರೆ, ಇದು ಬಹಳ ಟೇಸ್ಟ್ ಸಿಗುತ್ತೆ. ಹಾಗೆ ಇದರ ಕ್ವಾಲಿಟಿ ಆಫ್ ಫುಡ್ ಇದೆಯಲ್ಲ, ಇದು ಬಹಳ ಒಳ್ಳೆಯದು. ಆಮೇಲೆ ಬಾಡಿ ಪ್ರೋಟೀನ್ಸ್ ಇರುತ್ತೆ, ಮುದ್ದೆ ಒಳಗೆ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಮತ್ತು ಡಯಾಬಿಟಿಕ್ ಪೀಪಲಲ್ಲಿ ಅಥವಾ ಬೇರೆ ಈ ಹೆಲ್ತಿ ಫುಡ್ ಅಂತ ಏನು ಹೇಳ್ತೀವಿ, ಇದು ಬಹಳ ಒಳ್ಳೆ ಫುಡ್ಡು. ಈ ಒಂದು ಸೀಸನಲ್ಲಿ ನಾವು ಎಷ್ಟೋ ಸ್ವೀಟ್ಸ್, ಜಿಲೇಬಿ ಅವರೆಕಾಳಲ್ಲಿ ಮಾಡಿದ್ದಾರೆ, ಕಾಫಿ ಟೀ ಮಾಡ್ತಾ ಇದ್ದಾರೆ. ಹಾಗೆ ಅವರೆಕಾಯಲ್ಲಿ ದೋಸೆ ಆಗಲಿ, ರಾಗಿ ರೊಟ್ಟಿ ಆಗಲಿ ಎಲ್ಲ ಮಾಡ್ತಾ ಇದ್ದಾರೆ. ನಾವು ಮುದ್ದೆನ ಮನೆಯಲ್ಲಿ ರೆಗ್ಯುಲರ್ ಆಗಿ ತಿನ್ನೋದ್ರಿಂದ ಸಾರು ಡಿಫ್ರೆಂಟಾಗಿ ಎಷ್ಟೋ ಸಾರು ತಿಂತೀವಿ. ಹಾಗೆ ಈ ಸಾರು ಸಹ ಭಾಳ ಟೇಸ್ಟು ಪ್ಲಸ್ ಭಾಳ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಸೊ ಇಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಸರ್. ನೀವು ಹೇಳಿದ್ರಿ ಮುದ್ದೆನಲ್ಲಿ ಕಬ್ಬಿಣ ಅಂಶ ಇರುತ್ತೆ ಅಂತ. ನೋಡೋಣ, ನಮ್ಮ ವೀಕ್ಷಕರಿಗೆ ತೋರಿಸಿ. ಹೇಗೆ ತೋರಿಸ್ತು ನೋಡಿ, ಇದು ಮುದ್ದೆ, ಇದು ಏನು ಕಲರ್ ಇದೆ, ಈ ಕಲರ್ ಇದ್ರೇನೆ ಇದು ಐರನ್ ಕಂಟೆಂಟ್ ಅಂತ ಅಲ್ವಾ. ಮತ್ತೆ ಮುದ್ದೆ ತಿಂದ್ರೆ ಒಂದು 3 ಅವರ್ ನಿಮ್ಗೆ ಊಟನೇ ಬೇಡ ಅಲ್ವಾ ಸರ್? ಸರ್ ನೀವು ಹೇಳಿ, ಮನೆಯಲ್ಲಿ ಮುದ್ದೆ ಚೆನ್ನಾಗಿ ಮಾಡೋಣ ಅಂತ ಹೇಳಿದ್ರಲ್ಲ, ಇಲ್ಲಿ ಏನಕ್ಕೆ ಅಷ್ಟೊಂದು ಚೆನ್ನಾಗಿ? ಇದು ಪ್ರೊಫೆಷನಲ್ ಅಮ್ಮ, ಪ್ರೊಫೆಷನಲ್ಸ್ ಮಾಡ್ತಾರೆ ಯೂಶಲಿ. ಇದು ಮನೇಲಿ ರೆಗ್ಯುಲರ್ ಆಗಿ ಮಾಡಲ್ಲ. ಮದುವೆ ಆಗಿ ಎಷ್ಟು ವರ್ಷ ಆಯ್ತು? ಆಯ್ತು, 20 ವರ್ಷ ಆಯ್ತು. 20 ವರ್ಷ ಆದ್ರೂ ಅವ್ರ ಪ್ರೊಫೆಷನಲಿಸಮ್ ಬಂದಿಲ್ಲ ಅಂತ ಹೇಳ್ತಿದ್ದೀರಾ ಸರ್. ನಮಸ್ತೆ. ನಮಸ್ತೆ ಮೇಡಮ್. ಸೊ ನೀವು ಹೇಳಿ, ಯಾರಿಗೂ ಕೇರ್ ಮಾಡಿದ್ರೆ ತಿಂತಾನೆ ಇದ್ದೀರಲ್ಲ, ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ. ತುಂಬ ಟೇಸ್ಟ್ ಆಗಿದೆ. ನಾವು ಇವತ್ತು ಬಿಡುವು ಮಾಡಿಕೊಂಡು ಅವರೆಕಾಯಿ ಮೇಳಕ್ಕೆ ಬಂದಿದ್ದೀವಿ. ನಮಗೆ ಮುದ್ದೆ ಫೇವ್ರೇಟು. ಅದು ಇದ್ಕಿದ ಬೇಳೆ ಸಾರು ತುಂಬ ಚೆನ್ನಾಗಿದೆ. ಊಟ
ಇವ್ರು ಇಷ್ಟೆಲ್ಲ ಹೇಳಿದ್ರ ಮೇಲೆ ನಾನು ಮುದ್ದೆ ತಿನ್ನಲೇಬೇಕು. ಸೊ ನಾನು ಮುದ್ದೆ ತಿಂತೀನಿ, ಆದರೆ ನೀವು ಒಂದು ಸಾಂಗು ಮತ್ತು ಬ್ರೇಕ್ ಅದ್ರ ಮೇಲೆ ವಾಪಸ್ ಬನ್ನಿ, ಅಷ್ಟೊತ್ತಿಗೆ ನಾನು ಮುಗಿಸ್ತೀನಿ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಒಂದು ಸಾಂಗ್ ಆದ್ರ ಮೇಲೆ ಬ್ರೇಕ್ ಆದ್ರ ಮೇಲೆ ವಾಪಸ್ ಬಂದಿರಾ ಚಾಟ್ ಸ್ಟ್ರೀಟ್ ಕಾರ್ಯಕ್ರಮಕ್ಕೆ. ನಾನು ನಿಮ್ಮ ಸ್ವೀಟ್ ಹಾರ್ಟ್ ಚೈತ್ರ. ಎಲ್ಲಿದ್ದೀನಿ? ಅವರೇ ಬೇಳೆ ಮೇಳ ಸ್ಪೆಷಲ್ ಎಪಿಸೋಡಲ್ಲಿ ನನ್ನ ಜೊತೆ ಗೀತಾ ಅವರಿದ್ದಾರೆ, ದ ಫೌಂಡರ್ ಅಂತ ಹೇಳಿದ್ನಲ್ಲ ಅವಾಗಲೇ. ಮ್ಯಾಮ್, ಇವಾಗ ಅವರೇ ಬೇಳೆ ಮೇಳ ಮುಗ್ದೋಯ್ತಪ್ಪ, ಆದರೂ ಅವ್ರಿಗೆ ಅವರೇಕಾಯಿ ಹೋಳಿಗೆ ಬೇಕು, ಸಿಗುತ್ತಾ? ನಮ್ಗೆ ಆರ್ಡ್ರ್ ಕೊಟ್ಟರೆ ಖಂಡಿತ ನಾವು ಮಾಡ್ಕೊಡ್ತೀವಿ. ಗೊತ್ತಾಯ್ತಲ್ಲ, ಆರ್ಡ್ರ್ ಕೊಟ್ಟರೆ ಮಾಡ್ಬೋದು. ಮ್ಯಾಮ್, ಇವಾಗ ಹಿಂದ್ಗಡೆ ಕಾಣಿಸ್ತಾ ಇರೋ ಹಾಗೆ ಅವರು ಹೋಳಿಗೆ ಮಾಡ್ತಿದ್ದಾರೆ. ಸೊ ಅದ್ರ ಬಗ್ಗೆ ನಮ್ಗೆ ಹೇಳಿ, ಅಂದರೆ ಹೇಗೆ ಮಾಡೋದು, ಏನು ಎತ್ತ ಅದು. ಇವರು ಹೋಳಿಗೆ ಮಾಡ್ತಾ ಇರೋದ್ರಿಂದ ಇವರು ನಮ್ಮಲ್ಲಿ ಬಂದು 20 ವರ್ಷ ಆಯಿತು ಕೆಲಸಕ್ಕೆ ಬಂದು. ಸೊ ಅವಾಗಿಂದ ಹೋಳಿಗೆ, ಕಾಯಿ ಹೋಳಿಗೆ, ಬೇಳೆ ಹೋಳಿಗೆ ಮಾಡ್ತಾ ಬಂದಿದ್ದಾರೆ. ಈ ಮೇಳದಲ್ಲಿ ಈತಕ್ಕೆ ಬೇಳೆ ಹೋಳಿಗೆ ಮಾಡ್ತಾರೆ. ಇವರು 1 ನಿಮಿಷದಲ್ಲಿ 12 ಒಬ್ಬಟ್ಟು ಮಾಡ್ತಾರೆ. ಓ ಮೈ ಗಾಡ್. ಇಲ್ಲಿ ಅವರೇ ಬೇಳೆ ಮೇಳದಲ್ಲಿ ಒಬ್ರು ಸ್ಟಾರ್ ಇದ್ದಾರೆ, ಸೂಪರ್ ಸ್ಟಾರ್ ಅಂತಾನೆ. ಯಾಕಂದ್ರೆ ನನ್ನ ಬೀಟ್ ಮಾಡ್ತಾರೆ. ನಾನು 1 ನಿಮಿಷದಲ್ಲಿ 11 ಹೋಳಿಗೆ ಮಾಡ್ತೀನಿ, ಅದೇ ನನ್ನ ರೆಕಾರ್ಡು. ಬಟ್ ಇವ್ರು 1 ನಿಮಿಷದಲ್ಲಿ 12 ಹೋಳಿಗೆ ಮಾಡ್ತಾರಂತೆ. ಸೊ ಹೋಳಿಗೆಗೆ ತುಂಬ ಖುಷಿ ಕೊಡ್ತಿದ್ದಾರೆ. ಯಾರಪ್ಪ ಇದು ಅಂತ ಅವ್ರನ್ನೇ ಮಾತಾಡ್ಸೋಕೆ ಬಂದೆ. ಸೊ ಬಾಬು ಅವ್ರು ನನ್ನ ಜೊತೆ ಇದ್ದಾರೆ, ಸೂಪರ್ ಆಗಿ ಹೋಳಿಗೆ ಮಾಡ್ತಾರೆ. ಅವ್ರನ್ನ ಮಾತಾಡ್ಸೋಣ ಬನ್ನಿ. ನಮಸ್ತೆ ಸರ್. ನಮಸ್ತೆ. ವೆಲ್ಕಮ್ ಟು ದ ಶೋ. ಒಂದು 2 ನಿಮಿಷ ಸುಮ್ಮನೆ ರೀ, ಇವ್ರು ನೋಡಿ 1 ನಿಮಿಷದಲ್ಲಿ ಮಾಡ್ತಾರಲ್ಲ, ಹಂಗೆ ಕಂಟಿನ್ಯೂಸ್ ಆಗಿ ಮಾಡ್ತಿದ್ದಾರೆ. ಸರ್, ಫಸ್ಟ್ ಆಫ್ ಆಲ್ ನಾವು ನಮ್ಮ ವೀಕ್ಷಕರನ್ನ ಕರ್ಕೊಂಡ್ಬಂದಿದ್ದೀವಿ, ನಿಮ್ಮನ್ನ ಸೂಪರ್ ಸ್ಟಾರ್ ಅಂತ ಬೇರೆ ಹೇಳ್ಬಿಟ್ಟಿದ್ದೀನಿ. ಸೊ ಹೇಳಿ, ನೀವು ಹೆಂಗೆ ಅದು 1 ನಿಮಿಷದಲ್ಲಿ 12 ಹೋಳಿಗೆ ಮಾಡ್ತೀವಿ? 1 ನಿಮಿಷದಲ್ಲಿ ಅಂದರೆ ಬರೋ ಕಸ್ಟಮರ್ ನೋಡ್ಕೊಂಡು ಅವ್ರಿಗೆ ತಕ್ಕಂಗೆ ಒಬ್ಬಟ್ಟು ಫಾಸ್ಟಾಗಿ ಮಾಡೋ ಮೂಮೆಂಟ್ಗೆ, ಅದಕ್ಕೆ 1 ನಿಮಿಷಕ್ಕೆ 12 ಒಬ್ಬಟ್ಟು ಮಾಡ್ತೀವಿ ನಾವು. ಸೊ ಇಲ್ಲಿ ಕಸ್ಟಮರ್ಸ್ ಅಂದ್ರೆ ಹುಡುಗಿರ್ಗೋಸ್ಕರನಾ? ಯಾರು ಹುಡುಗಿರಾದ್ರೂ ಅಷ್ಟೇ ಕಸ್ಟಮರು, ಹುಡುಗಿರಿಲ್ಲ ಅಂದ್ರೂ ಕಸ್ಟಮರ್, ಇಬ್ಬರು ಕಸ್ಟಮರೇ ಅಲ್ಲ ಮೇಡಮ್. ಇವ್ರು ನೋಡಿದ್ರೆ ಅವ್ರಿಗೆ ಬೇಜಾರು, ಅವ್ರು ನೋಡಿದ್ರೆ ಇವ್ರಿಗೆ, ಇಬ್ಬರು ಒಂದೇ ಲೆಕ್ಕಾಚಾರದಲ್ಲಿ ನೋಡೋದು ಅಷ್ಟೇ. ಓಕೆ. ಸೊ ಇಲ್ಲಿ ಹೋಳಿಗೆ ಮಾಡಿ ಮಾಡಿ ಹಾಕ್ತಿದ್ದಾರೆ. ಅವಾಗಲೇ ನನ್ಗೆ ಏನು ಹೇಳಿದ್ರು ಗೊತ್ತಾ ಮ್ಯಾಮ್, ನಾನು 15 ವರ್ಷದಿಂದ ಇಲ್ಲಿ ಹೋಳಿಗೆ ಸುಡ್ತಾ ಇದ್ದೀನಿ, ಅದಕ್ಕೆ ನಾನು ಈ ಕಲರು, ನೀವು ಇವಾಗ ನಿಂತ್ಕೊಂಡಿದ್ದೀರಾ ಅದಕ್ಕೆ ಈ ಕಲರ್ ಅಂತ. ಸೊ ಹೇಳಿ, 15 ವರ್ಷದಿಂದ ನೀವು ಕೆಲಸ ಮಾಡ್ತಿದ್ದೀರಾ? ಹೌದು ಮೇಡಮ್, 15 ವರ್ಷದಿಂದ ಇದು ಒಬ್ಬಟ್ಟು ಸೆಕ್ಷನ್ ಒಂದೇ ಕೆಲಸ ಮಾಡ್ತಾರೆ. ಓಕೆ. ಇವಾಗ ನೀವು ಹೋಳಿಗೆ ಮಾಡ್ತಾ ಮಾಡ್ತಾ ಹಂಗೆ ಸೀದಾಕ್ಸಿ ಸುಟ್ಟಾಕಿ ಬಿಸಾಕ್ತಿರಂತೆ? ಇಲ್ಲ, ಅಂಥ ಮೂಮೆಂಟ್ ಇರಲ್ಲ. ಯಾಕೆಂದರೆ ಇದು 4 ಜನ ನನ್ನನ್ನು ನೋಡಬೇಕು, ಮೆಚ್ಕೊಳ್ಬೇಕು ಅಂದರೆ ಕ್ಲೀನಾಗಿ ಮಾಡ್ಕೊಡ್ಬೇಕು. ಯಾರು ನನ್ನನ್ನು ಮಾತಾಡಿಸ್ಬಾರ್ದು ಅಂದರೆ ಹೆಂಗೆ ಬೇಕೋ ಹಂಗೆ ಮಾಡ್ಬೋದು ಅಲ್ವಾ? ಹೌದು. ಸೂಪರ್. ಇವರು ಎಷ್ಟೆಲ್ಲ ಟ್ಯಾಲೆಂಟ್ ಇದೆ ನೋಡಿ. ಇವಾಗ ಮಾಡ್ತಾ ಮಾಡ್ತಾನೆ ಮಾತಾಡ್ತಿದ್ದಾರೆ. ಅಲ್ಲ, ಇವಾಗ ನೀವು ಹೋಳಿಗೆ ಮಾಡ್ತಿರಲ್ಲ, ಒಂದೇ ಕಡೆ ಸೀದಿಸ್ಬಿಟ್ಟು ಹಂಗೆ ಮುಚ್ಚಿಡ್ತಿರಲ್ಲ? ಇಲ್ಲ, ಒಂದು ಸೈಡ್ ಸ್ಮೂತ್ ಸೀನು ಕರೆಕ್ಟ್ ಆಗಿರುತ್ತೆ. 2 ಸೈಡ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಚಪಾತಿ ತರ ಇರುತ್ತೆ, ಒಂಥರ ಕೈ ಹೊಡಿಯುತ್ತೆ. ಆ ಇದರಿಂದ ವೆರೈಟಿ ಆಗಿರುತ್ತೆ. ಒಂದು ಸೈಡ್ ಆದ್ರೂ ಸ್ಮೂತ್, ನೋಡಕ್ಕೂ ಚೆನ್ನಾಗಿರುತ್ತೆ ಮೇಡಮ್. ನಿಮ್ಗೆ ಯಾರು ಹೇಳ್ಕೊಟ್ಟಿದ್ದು ಹೋಳಿಗೆ ಮಾಡೋದಕ್ಕೆ? ಇದು ನಮ್ಮ ಫಾದರ್ ಹೇಳ್ಕೊಟ್ಟಿದ್ದು. ನಿಮ್ಮ ಫಾದರ್? ಹೌದು. ಮೋಸ್ಟ್ಲಿ ಅವ್ರ ಫಾದರ್ ಇವ್ರಿಗೆ ಒಂದು ಎಕ್ಸ್ಟ್ರಾ ಮಾಡೋದು ಹೇಳ್ಕೊಟ್ಬಿಟ್ಟಿದ್ದಾರೆ. ದಟ್ಸ್ ವೆರಿ ನೈಸ್ ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ಸೊ ಇಲ್ಲಿವರೆಗೂ ನೀವು ಕೌಂಟ್ ಮಾಡಿದ್ರೆ 15 ವರ್ಷದಿಂದ ಎಷ್ಟು ಹೋಳಿಗೆ ಮಾಡಿದ್ದೀರಿ? ಮಾಡಿದ್ರೆ ಒಂದು 2-3 ಕೋಟಿ ಮಾಡಿರ್ಬೋದು ಮೇಡಮ್. ಇವ್ರು ನೋಡಿ, ಇವ್ರು ಕಾಗೆ ಆರಿಸ್ತಿದ್ದಾರೆ. ಕಾಗೆ ಅಲ್ಲ ಇರೋದೇ, ಕಾಗೆ ಎಲ್ಲ ಆಡಿಸ್ತಾರೆ ಅಂದರೆ ಒಂದು ದಿನಕ್ಕೆ 500 ಒಬ್ಬಟ್ಟು ಅಂದ್ರೆ ಲೆಕ್ಕ ಹಾಕೊಳ್ಳಿ. 15 ದಿನಕ್ಕೆ ಎಷ್ಟಾಗುತ್ತೆ? 15 ವರ್ಷಕ್ಕೆ ಇವಾಗ ಎಷ್ಟು ಕೋಟಿ ಇದು ಹೋಳಿಗೆ ಮಾಡಿದಿರ ಅಂತ ಹೌದು. ಹೇಳಿದ್ರೆ ಎಷ್ಟು ತಿಂದಿರಾ? ಎಷ್ಟು ಏನು ಹಬ್ಬ ತಿಂದಿರೋ 1 ಲಕ್ಷ ತಿಂದಿದ್ರೆ ಹೆಚ್ಚು. ಯಪ್ಪ, ಬಂದವ್ರಿಗೆ ತಿನ್ನಿಸ್ಬೇಕಲ್ವ? ನಾನೇ ಎಲ್ಲ ತಿಂದ್ಬಿಟ್ರೆ ಏನು ಪ್ರಯೋಜನ? ಇವಾಗ ಈ ವರ್ಷ ನೀವು ಜಿಲೇಬಿ ಇಂಟ್ರೊಡ್ಯೂಸ್ ಮಾಡಿಕೊಟ್ರಿ, ಗ್ರೀನ್ ಕಲರ್ ಜಿಲೇಬಿ. ಅದನ್ನು ಅವ್ರನ್ನ ತೋರಿಸ್ತೀನಿ ಅವ್ರಿಗೆ. ಬಟ್ ನೆಕ್ಸ್ಟ್ ವರ್ಷ ಏನು ಮಾಡ್ಬೇಕಂತಿದ್ದೀರಾ ಹೊಸ ಒಂದು ಐಟಮ್? ಮುಂದಿನ ವರ್ಷಗಳಲ್ಲಿ ಇನ್ನು ನಾನು ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು. ಈ ಸಲನೇ ನಾನು ಇತಕ್ ಬೆಳೆನಲ್ಲೇ ಕಟ್ಲೆಟ್ ಮಾಡಿಕೊಡ್ಬೇಕು ಅಂತ ಅನ್ನಿಸ್ತಾ ಇತ್ತು. ಬಟ್ ಆಗಲಿಲ್ಲ, ಸಮಯ ಸಾಕಾಗಲಿಲ್ಲ. ಮುಂದಿನ ವರ್ಷ ಅದನ್ನು ಖಂಡಿತ ನಮ್ಮ ಗ್ರಾಹಕರಿಗೆ ಕೊಡ್ತೀವಿ. ಡೋಂಟ್ ಮಿಸ್ ಯಾ, ನೆಕ್ಸ್ಟ್ ಇಯರ್ ಕಟ್ಲೆಟ್ ಮಾಡ್ತಾರಂತೆ ಇತಕ್ ಬೆಳೆನಲ್ಲಿ. ಸೊ ಅದಕ್ಕೂ ನಾನು ಬಂದೇ ಬರ್ತೀನಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ನಾವು ಬಂದಿದ್ದು ನಿಮ್ಗೆ ಏನು ಅನಿಸ್ತು? ತುಂಬ ಖುಷಿ ಆಗ್ತಾ ಇದೆ. ನಿಮಗೆ ಧನ್ಯವಾದಗಳು. ಮತ್ತು ಎಲ್ಲರಿಗೂ ಮಕರ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಿದ್ದಾರೆ. ಇವಾಗ ಹಿಂಗೆ ಹೇಳ್ತಿದ್ದಾರೆ, ನಾನು ಹೋಗೋಕ್ಕಿಂತ ಮುಂಚೆ ನನ್ನ ಬೈಕೊಂತಾರೆ. ಯಾಕಂದ್ರೆ ಇರೋ ಐಟಮ್ ಎಲ್ಲ ತಿಂತಿದ್ದೀನಿ ಮ್ಯಾಮ್ ನಾನು. ಖಂಡಿತ ಇಲ್ಲಮ್ಮ, ನೀವು ತಿಂದು ಹೇಳಿ ಚೆನ್ನಾಗಿದೆ ಅಂತಂದ್ರೆ ಯಾರಿಗೆ ಆಗಲಿ ಖುಷಿ ಆಗೇ ಆಗುತ್ತೆ. ಸೊ ಗೀತಾ ಮ್ಯಾಮ್, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಕೀಪ್ ವಾಚಿಂಗ್.
ಚಾಟ್ ಸ್ಟ್ರೀಟ್. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಚಾಟ್ ಸ್ಟ್ರೀಟ್ ಸ್ಪೆಷಲ್ ಎಪಿಸೋಡ್ ಹೇಗಿತ್ತು? ಸ್ಪೆಷಲ್ ಅಂದರೆ ಆಬ್ವಿಯಸ್ಲಿ ಸ್ಪೆಷಲ್, ಯಾಕಂದರೆ ಅವರೇ ಬೇಳೆ ಮೇಳಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ತೋರಿಸಿದಂಥ ಎಲ್ಲ ಐಟಮ್ ನಿಮಗೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ನನಗಂತೂ ಬಾಯಿ ಚಪ್ಪರಿಸ್ಕೊಂಡು ತಿಂದಿದ್ದೀನಿ. ಸೊ 14ನೇ ತಾರೀಕುವರೆಗೂ ಈ ಒಂದು ಮೇಳ ನಡೀತಾ ಇರುತ್ತೆ. ಸೊ ಯಾರ್ಯಾರು ಹೋಗಿರೋ ಮಿಸ್ ಮಾಡದೆ ಇಲ್ಲಿ ಬಂದು ನಾನು ತೋರಿಸಿದಂಥ ಎಲ್ಲ ಐಟಮ್ ತಿನ್ನಲೇಬೇಕು. ಸೊ ಇದೇ ರೀತಿ ಮೇಳ ಅಥವಾ ಯಾವ್ದಾರ ಸ್ಪೆಷಲ್ ಫುಡ್ ನಿಮ್ಮೂರಲ್ಲೂ ಇದೆಯಾ? ನೀವು ನಮಗೆ ಲೆಟರ್ ಹಾಕ್ಬೋದು. ಸೊ ಚಾಟ್ ಸ್ಟ್ರೀಟ್ ಎಪಿಸೋಡ್ನ ನೀವೆಲ್ಲ ನೋಡ್ತಾ ಇದ್ದೀರಾ, ಎಂಜಾಯ್ ಮಾಡ್ತಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಸೊ ಇದೇ ರೀತಿ ನೋಡ್ತಾ ಇರಿ, ನಿಮಗೆ ಸ್ಪೆಷಲ್ ಪ್ಲೇಸಸ್ಗೆ ನಾವು ಕರ್ಕೊಂಡು ಹೋಗ್ತೀವಿ. ಸೊ ಈ ವಾರದ ಅವರೇ ಬೇಳೆ ಚಾಟ್ ಸ್ಟ್ರೀಟಲ್ಲಿ ನಾನು ತಿನ್ನೋದಲ್ಲದೆ ಮನೆಗೂ ಪಾರ್ಸಲ್ ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ನೀವು ಬರ್ತೀರಾ ಅಂತ ನನಗೆ ಗೊತ್ತು. ಮತ್ತೆ ಸಿಗೋಣ, ಅಲ್ಲಿವರೆಗೂ ಕೀಪ್ ಎಂಜಾಯಿಂಗ್ ಉದಯ ಮ್ಯೂಸಿಕ್. ನೋಡ್ತಾ ಇರಿ, ಚಾಟ್ ಸ್ಟ್ರೀಟ್ ನೋಡೋದನ್ನ ಮರಿಬೇಡಿ.